ಎಲ್ಲರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಜಗತ್ತಿನ ಅತ್ಯಂತ ಡೇಂಜರಸ್ ಭಯಾನಕ ರಾಸಾಯನಿಕಗಳ ಬಗ್ಗೆ ಮಾತಾಡೋಣ. ಹೇಗಿವೆ ಅಂದ್ರೆ ಇವುಗಳ ಮುಂದೆ ದೊಡ್ಡ ದೊಡ್ಡ ಹಾರರ್ ಸಿನಿಮಾಗಳು, ಚಿಕ್ಕ ಮಕ್ಕಳ ಕಥೆ ತರ ಕಾಣಿಸುತ್ತೆ. ಸೊ ರೆಡಿಯಾಗಿ? ಸರಿ, ನಮ್ ಕಥೆ ಶುರುವಾಗೋದೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ತರ. ವರ್ಷ 1939, ಜಾಗ ಜರ್ಮನಿ. ಅಲ್ಲಿ ಒಂದು ಸೀಕ್ರೆಟ್ ಬಂಕರ್ನಲ್ಲಿ ನಾಜಿ ವಿಜ್ಞಾನಿಗಳು ಒಂದು ಹೊಸ ರಾಸಾಯನಿಕದ ಮೇಲೆ ಕೆಲಸ ಮಾಡ್ತಿದ್ರು. ಅದಕ್ಕೊಂದು ಕೋಡ್ ನೇಮ್ ಕೂಡ ಇತ್ತು, ಸಬ್ಸ್ಟೆನ್ಸ್ ಎನ್. ಈ ಸಬ್ಸ್ಟೆನ್ಸ್ ಎನ್ನ ಗುಣಗಳನ್ನ ಕೇಳಿದರೆ ಶಾಕ್ ಆಗುತ್ತೆ. ಅದು ಗಾಳಿಗೆ ತಾಗಿದ್ದ ತಕ್ಷಣ ಕುದಿಯೋಕೆ ಶುರುವಾಗ್ತಿತ್ತು. ನೀರು ಬಿದ್ರೆ ಸಾಕು ಬಾಂಬ್ ತರ ಸ್ಫೋಟ ಆಗ್ತಿತ್ತು. ಆದರೆ ಉಸಿರಾಡಿದರೆ ಆ ಕ್ಷಣವೇ ಸಾವು. ಅಷ್ಟೇ ಅಲ್ಲ, ಅದು ಕೊಳೆತಾಗ ಮಾರಣಾಂತಿಕ ಹೈಡ್ರೋಫ್ಲೋರಿಕ್ ಆಸಿಡ್ ಆಗಿ ಬದಲಾಗ್ತಿತ್ತು. ಅವರ ಪ್ಲಾನ್ ಏನಪ್ಪಾ ಅಂದ್ರೆ ಇದನ್ನ ಫ್ಲೇಮ್ ಥ್ರೋವರ್ಗಳಲ್ಲಿ ಹಾಕಿ ಶತ್ರುಗಳ ಬಂಕರ್ಗಳನ್ನೇ ಕರಗಿಸ್ಬಿಡೋದು. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಇದನ್ನೆಲ್ಲ ನೋಡಿದ್ಮೇಲೆ ನಾಜಿಗಳಿಗೆ ಅನ್ಸ್ಬಿಟ್ಟು, ಅಯ್ಯೋ, ಇದು ನಾವೇ ಹ್ಯಾಂಡಲ್ ಮಾಡೋಕ್ಕಾಗದಷ್ಟು ಡೇಂಜರಸ್ ಆಗಿದೆ ಅಂತ ಆ ಪ್ರಾಜೆಕ್ಟನ್ನೇ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಯೋಚನೆ ಮಾಡಿ, ನಾಜಿಗಳಿಗೆ ಭಯ ಹುಟ್ಟಿಸಿದ ಒಂದು ಕೆಮಿಕಲ್. ಆದರೆ ನಾವಿವತ್ತು ಮಾತಾಡಕ್ಕೆ ಹೊರಟಿರೋ ರಾಸಾಯನಿಕಗಳು ಇದಕ್ಕಿಂತಲೂ ಡೇಂಜರಸ್ ಅಂದ್ರೆ ನಂಬ್ತೀರಾ? ಆ ಸಬ್ಸ್ಟೆನ್ಸ್ ಎನ್ನ ನಿಜವಾದ ಹೆಸರು ಕ್ಲೋರಿನ್ ಟ್ರೈಫ್ಲೋರೈಡ್. ಇದು ಜಗತ್ತಿನ ಅತ್ಯಂತ ಪವರ್ಫುಲ್ ಫ್ಲೋರಿನೇಟಿಂಗ್ ಏಜೆಂಟ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ತನಗೆ ಸಿಕ್ಕ ಅಣುಗಳನ್ನೆಲ್ಲ ಚಿಂದಿ ಚಿತ್ರಾಣ ಮಾಡಿ ಅವುಗಳ ಮೇಲೆ ಫ್ಲೋರಿನ್ ಪರಮಾಣುಗಳನ್ನು ಕೂರಿಸ್ಪಡುತ್ತೆ. ಇದರ ಪರಿಣಾಮವೇ ಫ್ಲೋರಿನ್ ಫೈರ್ ಅನ್ನೋ ಒಂದು ಭಯಾನಕ ಬೆಂಕಿ. ಇದ್ರ ಬಗ್ಗೆ ಒಂದು ವಿಚಿತ್ರವಾದ ವಿಷಯ ಏನಪ್ಪಾ ಅಂದ್ರೆ ಇದು ಆಕ್ಸಿಜನ್ಗಿಂತಲೂ ಬೆಟರ್ ಆಕ್ಸಿಡೈಸರ್. ಅಂದ್ರೆ ಇದು ಇಟ್ಟಿಗೆ, ಕಲ್ನಾರು ಅಷ್ಟೇ ಯಾಕೆ, ಈಗಾಗಲೇ ಸುಟ್ಟು ಬೂದಿಯಾಗಿರೋ ವಸ್ತುಗಳನ್ನು ಮತ್ತೆ ಸುಡಬಲ್ಲು. ಹೌದು, ನೀವು ಕೇಳಿದ್ದು ಸರಿನೇ, ಬೂದಿಯನ್ನೂ ಸುಡಬಲ್ಲು. 30 ದಶಕದಲ್ಲಿ ಅಮೆರಿಕದಲ್ಲಿ ನಡೆದ ಒಂದು ನೈಜ ಘಟನೆ ಕೇಳಿ. 1 ಟನ್ ಕ್ಲೋರಿನ್ ಟ್ರೈಫ್ಲೋರೈಡ್ ಲೀಕ್ ಆಗಿ ಅದು ಕಾಂಕ್ರೀಟ್ ನೆಲವನ್ನೇ ಸುಟ್ಟು ಅದರ ಕೆಳಗಿದ್ದ 1 ಮೀಟರ್ ಆಳದ ಮಣ್ಣು ಕಲ್ಲನ್ನೆಲ್ಲ ಬೂದಿ ಮಾಡಿಬಿಡ್ತು. ಅಲ್ಲಿ ನೋಡಿದ ಒಬ್ರು ಹೇಳಿದ್ದು ಒಂದೇ ಮಾತು, ಕಾಂಕ್ರೀಟ್ ಹೊತ್ತಿ ಉರಿಯುತ್ತಿತ್ತೂ. ನಮ್ಮ ಲಿಸ್ಟ್ನಲ್ಲಿ ಮುಂದಿನ ಸ್ಟಾರ್ ಅಜಿಡೋ ಅಜೈಡ್. ಇದು ಮನುಷ್ಯರು ಇಲ್ಲಿವರೆಗೂ ಸೃಷ್ಟಿಸಿರುವ ಅತ್ಯಂತ ಸ್ಫೋಟಕ ರಾಸಾಯನಿಕ. ಇದು ಎಷ್ಟೊಂದು ಸೆನ್ಸಿಟಿವ್ ಅಂದ್ರೆ ಇದರ ಸೆನ್ಸಿಟಿವಿಟಿಯನ್ನ ಅಳೆಯೋಕೂ ನಮ್ಮಿಂದ ಸಾಧ್ಯವಾರಿಲ್ಲ. ಯಾಕಿದು ಇಷ್ಟು ಡೇಂಜರಸ್ ಅಂದ್ರೆ ಕಾರಣ ತುಂಬಾ ಸಿಂಪಲ್. ಈ ಒಂದೇ ಅಣುವಿನಲ್ಲಿ 14 ನೈಟ್ರೋಜನ್ ಪರಮಾಣುಗಳಿವೆ. ಅವೆಲ್ಲವೂ ಸಿಕ್ಕಾಪಟ್ಟೆ ಅಸ್ಥಿರವಾಗಿ ಟೆನ್ಷನ್ನಲ್ಲಿವೆ. ಅವುಗಳಿಗೆ ಯಾವಾಗಪ್ಪ ನಾವು ಸ್ಟೇಬಲ್ ಆಗ್ತೀವಿ ಅನ್ನೋ ಆತುರ. ಹಾಗೆ ಆಗೋಕೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೂ ಸಾಕು, ಅಪಾರ ಪ್ರಮಾಣದ ಶಕ್ತಿಯನ್ನ ಸ್ಫೋಟದ ರೂಪದಲ್ಲಿ ಹೊರಹಾಕ್ಬಿಡ್ತವೆ. 2010ರಲ್ಲಿ ಇದನ್ನು ಕಂಡಿಡಿದ ಜರ್ಮನ್ ವಿಜ್ಞಾನಿಗರೇ ಹೀಗೆ ಹೇಳಿದ್ರು, C2N14ನ ಸೂಕ್ಷ್ಮತೆಯು ನಮ್ಮ ಅಳತೆಯ ಸಾಮರ್ಥ್ಯವನ್ನೇ ಮೀರಿದೆ ಅಂತ. ಅಂದ್ರೆ ಇದು ಎಷ್ಟು ಸೂಕ್ಷ್ಮ ಅಂತ ಚೆಕ್ ಮಾಡೋಕ್ ಹೋದ್ರೂ ಕೂಡ ಅದು ಸ್ಫೋಟ ಆಗ್ಬಿಡುತ್ತೆ. ಇದನ್ನ ಸ್ಫೋಟಿಸೋಕೆ ಏನೆಲ್ಲ ಕಾರಣ ಆಗ್ಬೋದು ಗೊತ್ತಾ? ಅದನ್ನ ಸ್ವಲ್ಪ ಅಲ್ಗಾಡಿಸಿದ್ರೆ, ಮುಟ್ಟಿದ್ರೆ, ದ್ರಾವಣದಲ್ಲಿ ಹಾಕಿದ್ರೆ, ಗಾಜಿನ ಮೇಲೆ ಹಾಗೆ ಬಿಟ್ರೆ, ಸ್ವಲ್ಪ ಬೆಳಕು ಬಿದ್ದರೆ, ಅದರ ಹತ್ರ ಯಾವುದಾದ್ರೂ ಮಷೀನ್ ಆನ್ ಮಾಡಿದ್ರೆ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ವಿಚಿತ್ರ ಅಂದ್ರೆ ಏನೂ ಮಾಡದೇ ಇದ್ರೂ ಅದು ಸ್ಫೋಟ ಆಗುತ್ತೆ. ಹೌದು, ಒಂದು ಕತ್ಲೆ ಕೋಣೆಯಲ್ಲಿ ತನ್ನಗೆ ಸುಮ್ಮನೆ ಇಟ್ರೂ ಅದು ತನ್ನಷ್ಟಕ್ಕೆ ತಾನೇ ಸ್ಫೋಟಗೊಂಡ ಉದಾಹರಣೆಗಳಿವೆ. ಈಗ ಬರೋಣ ಅತ್ಯಂತ ವಿಷಕಾರಿ ರಾಸಾಯನಿಕದ ಕಡೆಗೆ, ಡೈಮಿಥೈಲ್ ಕ್ಯಾಡ್ಮಿಯಂ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಇದು ನಿಮ್ಮನ್ನ ತಕ್ಷಣವೂ ಕೊಲ್ಲುತ್ತೆ, ಒಂದು ವೇಳೆ ಬದುಕುಳಿದ್ರೆ ಆಮೇಲೂ ಕೊಲ್ಲುತ್ತೆ. ಇದರ ಅಪಾಯ 2 ರೀತಿ. ಒಂದು, ಉಸಿರಾಡಿದ ತಕ್ಷಣ ಇದು ರಕ್ತ ಸೇರಿ ಶ್ವಾಸಕೋಶ, ಕಿಡ್ನಿ, ಲಿವರ್ ಹೀಗೆ ನಮ್ಮ ದೇಹದ ಪ್ರಮುಖ ಅಂಗಗಳ ಮೇಲೆ ದಾಳಿ ಮಾಡುತ್ತೆ. ಒಂದು ವೇಳೆ ಈ ಹಂತದಲ್ಲಿ ಹೇಗೋ ಬದುಕುಳಿದ್ರೆ ಸ್ವಲ್ಪ ದಿನಗಳ ನಂತರ ಇದು ತನ್ನ ಇನ್ನೊಂದು ಮುಖ ತೋರಿಸುತ್ತೆ. ಇದು ಅತ್ಯಂತ ಪವರ್ಫುಲ್ ಕಾರ್ಸಿನೋಜನ್, ಅಂದ್ರೆ ಬದುಕುಳಿದವರಿಗೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಹಾಗಾದ್ರೆ ಒಂದು ವೇಳೆ ಇದು ಎಲ್ಲಾದರೂ ಚೆಲ್ಲಿದ್ರೆ ಇದನ್ನ ಕ್ಲೀನ್ ಮಾಡೋದು ಹೇಗೆ? ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ, ಯಾಕಂದ್ರೆ ಇದು ಬಹುತೇಕ ಅಸಾಧ್ಯವಾದ ಕೆಲಸ. ಸರಿ, ನೀರ್ ಹಾಕಿ ನೋಡೋಣವಾ? ಅಯ್ಯೋ ಬೇಡ, ನೀರಿನ ಜೊತೆ ಸೇರಿದ್ರೆ ಇದು ಸ್ಫೋಟ ಆಗತ್ತೆ. ಹಾಗಾದ್ರೆ ಪೊರಕೆಯಿಂದ ಗುಡಿಸೋಣವಾ? ಖಂಡಿತ ಬೇಡ, ಸಣ್ಣ ಘರ್ಷಣೆಗೂ ಬೆಂಕಿ ಹತ್ತುಕೊಳ್ಳುತ್ತೆ. ಆಯ್ತು, ಹಾಗೆ ಬಿಟ್ಬಿಡೋಣವಾ? ಅದೂ ಸಾಧ್ಯವಿಲ್ಲ, ಯಾಕಂದ್ರೆ ಅದು ಕೊಳೆತು ಒಂದು ಸ್ಫೋಟಕ ಪದರವನ್ನು ಸೃಷ್ಟಿಸುತ್ತೆ. ಅದನ್ನು ಮುಟ್ಟಿಂದ್ರೂ ಸ್ಫೋಟ ಆಗಬಹುದು. ಸರಿ, ಸಾವು ನೋವಿನ ಕಥೆ ಸಾಕಾಯ್ತು. ಈಗ ಇನ್ನೊಂದು ತರಹದ ಡೇಂಜರ್ ಬಗ್ಗೆ ಮಾತಾಡೋಣ. ಜಗತ್ತಿನ ಅತ್ಯಂತ ಕೆಟ್ಟ ವಾಸನೆಯ ರಾಸಾಯನಿಕ ಥಿಯೋಅಸೆಟೋನ್. ಇದರ ವಾಸನೆ ನಮ್ಮ ಕಲ್ಪನೆಗೂ ಮೀರಿದ್ದು. ಕಲ್ಪನೆ ಮಾಡ್ಕೊಳ್ಳಿ, ಇದರ ಒಂದೇ ಒಂದು ಹನಿ ಅರ್ಧ ಕಿಲೋಮೀಟರ್ ದೂರದಲ್ಲಿ ತಕ್ಷಣವೇ ಗೊತ್ತಾಗತ್ತೆ. ಒಂದೇ ಒಂದು ಡ್ರಾಪ್.
ಅದರ ವಾಸನೆ ಆದಷ್ಟು ಪವರ್ಫುಲ್ ಇರಬೇಡ. 1889ರಲ್ಲಿ ಜರ್ಮನಿಯ ಫ್ರೈಬರ್ಗ್ ನಗರದಲ್ಲಿ ನಡೆದ ಒಂದು ಘಟನೆ ಕೇಳಿ. ಒಂದು ಸೋಪ್ ಫ್ಯಾಕ್ಟರಿಯಲ್ಲಿ ಆಕಸ್ಮಿಕವಾಗಿ ಥಿಯೋ ಅಸಿಟೋನ್ ಉತ್ಪತ್ತಿಯಾಯಿತು. ತಕ್ಷಣವೇ ಫ್ಯಾಕ್ಟರಿಯ ಕೆಲಸದವರೆಲ್ಲ ಅಸ್ವಸ್ಥರಾದರು. ಅಕ್ಕಪಕ್ಕದ ಏರಿಯಾ ಜನರೆಲ್ಲ ಇದ್ದಕ್ಕಿದ್ದಂತೆ ವಾಂತಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಕೊನೆಗೆ ಇಡೀ ನಗರವನ್ನೇ ಖಾಲಿ ಮಾಡಿಸಬೇಕಾದ ಪರಿಸ್ಥಿತಿ ಬಂತು. ಮತ್ತು ಈಗ ನಮ್ಮ ಲಿಸ್ಟಿನ ಫೈನಲ್ ಬಾಸ್ಗೆ ಬರೋಣ. ರಾಸಾಯನಿಕಗಳ ರಾಜ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಸಿಡ್, ಫ್ಲೋರೋ ಆಂಟಿಮೋನಿಕ್ ಆಸಿಡ್. ಇದು ಮನುಷ್ಯ ನಿರ್ಮಿತ ಅತ್ಯಂತ ಡೇಂಜರಸ್ ಸೂಪರ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಎಷ್ಟು ಸ್ಟ್ರಾಂಗ್ ಅಂತ ನಮಗೆಲ್ಲ ಗೊತ್ತು. ಆದರೆ ಈ ಫ್ಲೋರೋ ಆಂಟಿಮೋನಿಕ್ ಆಸಿಡ್ ಸಲ್ಫ್ಯೂರಿಕ್ ಆಸಿಡ್ಗಿಂತ 10 ಕ್ವಾಡ್ರಿಲಿಯನ್ ಪಟ್ಟು ಹೆಚ್ಚು ಶಕ್ತಿಶಾಲಿ. ಅಂದ್ರೆ 1ರ ಮುಂದೆ 16 ಸೊನ್ನೆಗಳನ್ನು ಹಾಕಿದರೆ ಬರುವಷ್ಟು ದೊಡ್ಡ ಸಂಖ್ಯೆ. ಇದು ನಮ್ಮ ಕಲ್ಪನೆಗೂ ಮೀರಿದ ಶಕ್ತಿ. ಇದು ತಾನು ಮುಟ್ಟಿದ ಯಾವುದೇ ವಸ್ತುವನ್ನ ಕರಗಿಸಲ್ಲ. ಬದಲಿಗೆ ಆ ವಸ್ತುವಿನ ಅಣುಗಳಿಂದ ಎಲೆಕ್ಟ್ರಾನ್ಗಳನ್ನೇ ಕಿತ್ಕೊಂಡು ಅದನ್ನ ಒಂದು ಅಂಟಾದ ದ್ರವದ ಹಾಗೆ ಮಾಡಿಬಿಡುತ್ತೆ. ಇದು ಅಕ್ಷರಶಃ ನಾಶ ಮಾಡುತ್ತೆ. ಆದ್ರೆ ಎಲ್ಲಕ್ಕಿಂತ ಭಯಾನಕ ವಿಷಯ ಏನಪ್ಪಾ ಅಂದ್ರೆ, ಇದರಲ್ಲಿರೋ ಫ್ಲೋರಿನ್ಗೆ ಕ್ಯಾಲ್ಶಿಯಂ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಇದು ಮನುಷ್ಯನ ಚರ್ಮ, ಮಾಂಸಖಂಡಗಳನ್ನೆಲ್ಲ ಸುಟ್ಟು ನೇರವಾಗಿ ನಮ್ಮ ಮೂಳೆಗಳನ್ನು ಸುಟ್ಟಾಕತ್ತೆ. ಹಾಗಾದ್ರೆ ಇದನ್ನ ಎಲ್ಲಿ ತಾನೇ ಇಡೋಕ್ ಸಾಧ್ಯ? ಗಾಜಿನಲ್ಲ, ಸಾಧ್ಯವೇ ಇಲ್ಲ. ಅದು ಗಾಜನ್ನೇ ತಿನ್ನಹಾಕುತ್ತೆ. ಲ್ಯಾಬಿನ ಫ್ಯೂಮ್ ಹುಡ್ನಲ್ಲ, ಅದನ್ನೂ ತಿನ್ನುತ್ತೆ. ಇದನ್ನ ಸುರಕ್ಷಿತವಾಗಿಡಲು ಇರುವ ಒಂದೇ ಒಂದು ಜಾಗ ಅಂದ್ರೆ ಟೆಫ್ಲಾನ್ ಕೋಟಿಂಗ್ ಇಡುವ ಪಾತ್ರೆ. ಇವೆಲ್ಲವೂ ನಮಗೆ ಗೊತ್ತಿರೋ ಕೆಲವು ರಾಸಾಯನಿಕಗಳಷ್ಟೇ. ಹಾಗಾದ್ರೆ ನಮಗೆ ಗೊತ್ತೇ ಇಲ್ಲದೆ ವಿಜ್ಞಾನಿಗಳು ಇನ್ನೂ ಕಂಡಿಡದೇ ಇರುವ ಎಂತೆಂಥ ಅದ್ಭುತಗಳು, ಅಪಾಯಗಳು ಈ ಜಗತ್ತಿನಲ್ಲಿ ಕಾಯ್ತಿವೆಯೋ ಅಲ್ವಾ? ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಸ್ಮ್ಯಾಶ್ ಮಾಡಿ, ಇದನ್ನ ಎಲ್ಲರ ಜೊತೆಗೂ ಶೇರ್ ಮಾಡಿ ಮತ್ತು ಹೆಚ್ಚಿನ ಇಂಥ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರಾಸಾಯನಿಕಗಳಲ್ಲಿ ಯಾವುದು ನಿಮಗೆ ಅತ್ಯಂತ ಭಯಾನಕ ಅನಿಸಿತು? ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಮಾಡಿ. ನಾನು ಪ್ರತಿಯೊಂದನ್ನು ಓದುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.